Hello my dear students, welcome to Learn Easily channel. Ode on Solitude by Alexander Pope. ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಸಮರಿ ಕನ್ನಡದಲ್ಲಿ. ಇಲ್ಲಿ ಅಲೆಕ್ಸಾಂಡರ್ ಪೋಪ್ರವರು 12 ವರ್ಷ ವಯಸ್ಸಿನಲ್ಲಿದ್ದಾಗ ಈ ಒಂದು ಪೋಯಮನ್ನು ಬರೆದಿರ್ತಾರೆ, ಓಡ್ ಆಫ್ ಸಾಲಿಟ್ಯೂಡ್. ಈ ಒಂದು ಓಡ್ ಆಫ್ ಸಾಲಿಟ್ಯೂಡ್ ಈ ಒಂದು ಪದ್ಯದ ಮೇನ್ ಒಂದು ಥೀಮನ್ನು ನೋಡಿದಾಗ ಲಿವಿಂಗ್ ಸಿಂಪಲ್ ಲೈಫ್ ವೆರಿ ನಿಯರ್ ಟು ದ ನೇಚರ್ ಅಂತ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸಾಲಿಟ್ಯೂಡ್. ಈ ಪದ್ಯದ ಮೇನ್ ಥೀಮನ್ನು ನೋಡಿದಾಗ ಏಕಾಂಗಿ ಜೀವನ, ಅದರಲ್ಲೂ ಸಹ ಫುಲ್ಫಿಲ್ ಲೈಫ್, ತನ್ನ ಪರಿಪೂರ್ಣವಾದಂಥ ಜೀವನವನ್ನು, ಸಂತೋಷಕರವಾದಂತಹ ಜೀವನವನ್ನು ಕಳೆಯೋದಕ್ಕೆ ಆತ ಏಕಾಂತದಲ್ಲಿ ಇವು ಸಾಧ್ಯ ಅಂತಕ್ಕಂಥದ್ದನ್ನು ಈ ಒಂದು ಪೊಯಮ್ ಓಡ್ ಆನ್ ಸಾಲಿಟ್ಯೂಡ್ನ ಮೂಲಕ ತಿಳಿಸ್ತಾ ಹೋಗಿದ್ದಾರೆ. ಬನ್ನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಈ ಓಡ್ ಆನ್ ಸಾಲಿಟ್ಯೂಡ್ ಪೊಯಮ್ ಕಲಿಯೋಣ. ಇಲ್ಲಿ ಅಲೆಕ್ಸಾಂಡರ್ ಪೋಪ್ರವರು ಈ ಒಂದು ಪದ್ಯದ ಮೂಲಕ ತಿಳಿಸಲು ಹೊರಟಿರ್ತಕ್ಕಂಥದ್ದು, ಹ್ಯಾಪಿ ದ ಮ್ಯಾನ್ ಹೂಸ್ ವಿಶ್ ಆ್ಯಂಡ್ ಕೇರ್ ಎ ಫ್ಯೂ ಪೆಟರ್ನಲ್ ಎಕಸ್ ಬೌಂಡ್ ಕಂಟೆಂಟ್ ಟು ಬ್ರೀತ್ ಹಿಸ್ ನೇಟಿವ್ ಏರ್ ಇನ್ ಹಿಸ್ ಓನ್ ಗ್ರೌಂಡ್. ಈ ಮೊದಲ ಒಂದು ಸ್ಟ್ಯಾನ್ಸವನ್ನು ಗಮನಿಸಿದಾಗ ಯಾವೊಬ್ಬ ವ್ಯಕ್ತಿ ಹ್ಯಾಪಿ ಸಂತೋಷವಾಗಿರ್ತಾನೋ, ಹೂಸ್ ವಿಶ್ ಆ್ಯಂಡ್ ಕೇರ್, ಅವನ ಆಸೆ ಅವನ ಕಾಳಜಿ ಇರುತ್ತೋ ಅವನು ಸಂತೋಷವಾಗಿರ್ತಾನೆ. ಯಾವ ವ್ಯಕ್ತಿಗೆ ಒಂದು ಆಸೆ ಒಂದು ಕಾಳಜಿ ಅನ್ನೋದು ಇಚ್ಛೆ ಅನ್ನೋದು ಇರುತ್ತೋ ಆತ ಸಂತೋಷವಾಗಿರ್ತಾನೆ. ಯಾವಾಗ ಎ ಫ್ಯೂ ಪೆಟರ್ನಲ್ ಎಕರ್ಸ್ ಬೌಂಡ್, ಅವನಿಗೆ ಕೆಲವೊಂದು ಎಕರೆಯ ಜಮೀನು ತನ್ನ ಪೆಟರ್ನಲ್, ತನ್ನ ಸ್ವಂತದ್ದು, ತನ್ನ ತಂದೆ ಅಥವಾ ತನ್ನ ಪೂರ್ವಜರಿಂದ ಬಂದಿರತಕ್ಕಂತಹ ಜಮೀನಿದ್ದಾಗ, ಕಂಟೆಂಟ್ ಟು ಬ್ರೀತ್ ಇಸ್ ನೇಟಿವ್ ಏರ್, ಅವನು ತನ್ನದೇ ಆದಂತಹ ಸ್ವಂತೂರಿನ ಗಾಳಿಯನ್ನು ಉಸಿರಾಡಲು ಆತ ಇಚ್ಛೆ ಪಟ್ಟಾಗ, ಇನ್ ಈಸ್ ಓನ್ ಗ್ರೌಂಡ್, ಅವನು ತನ್ನ ಸ್ವಂತ ನೆಲದಲ್ಲಿ ತನ್ನ ಸ್ವಂತ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾಗ ಆ ವ್ಯಕ್ತಿ ತುಂಬ ಸಂತೋಷವಾಗಿರ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾವ ವ್ಯಕ್ತಿಗೆ ಆಸೆ ಕಾಳಜಿಯಿಂದ ತನ್ನ ತಂದೆ ತನ್ನ ಪೂರ್ವಜರಿಂದ ಬಂದಿರತಕ್ಕಂತಹ ಕೆಲವು ಎಕರೆಗಳಷ್ಟು ಜಮೀನಿನಲ್ಲಿ ಇದ್ದು ತನ್ನ ಸ್ವಂತ ಊರಿನ ತನ್ನ ಸ್ವಂತ ನೆಲದ ಗಾಳಿಯನ್ನು ಯಾರು ಉಸಿರಾಟ ಮಾಡ್ತಾ ಆ ಸ್ವಂತ ನೆಲದಲ್ಲಿ ವಾಸ ಮಾಡ್ತಾ ಇರ್ತಾನೋ ಆ ವ್ಯಕ್ತಿ ತುಂಬ ಸಂತೋಷವಾಗಿರ್ತಾನೆ ಅಂತಕ್ಕಂತಹ ಮಾತನ್ನು ಮೊದಲನೆಯ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ. ನೇಟಿವ್ ಹೇರ್ ಅಂದಾಗ ಸ್ವಂತ ನೆಲದ ಗಾಳಿ, ಆ ಗಾಳಿಯನ್ನು ಉಸಿರಾಡ್ತಾ ಓನ್ ಗ್ರೌಂಡ್, ತನ್ನ ಸ್ವಂತ ನೆಲದಲ್ಲಿ ಯಾರು ವಾಸಿಸ್ತಾ ಇರ್ತಾನೆ, ದಟ್ ಮ್ಯಾನ್ ಈಸ್ ಎ ದ ಹ್ಯಾಪಿ ಮ್ಯಾನ್, ಆತ ತುಂಬ ಸಂತೋಷವಾಗಿರ್ತಕ್ಕಂತಹ ವ್ಯಕ್ತಿ ಆಗ್ತಾನೆ. ಇನ್ನು ಎರಡನೇ ಸ್ಟ್ಯಾನ್ಸಾಗೆ ಬಂದಾಗ, ಹೂಸ್ ಹರ್ಡ್ಸ್ ವಿತ್ ಮಿಲ್ಕ್, ಹೂಸ್ ಫೀಲ್ಡ್ಸ್ ವಿತ್ ಬ್ರೆಡ್, ಹೂಸ್ ಫ್ಲಾಕ್ಸ್ ಸಪ್ಲೈ ಹಿಮ್ ವಿತ್ ಅಟೈರ್, whose trees in summer yield him shade, in winter fire. ಈ ಒಂದು ಸಾಲುಗಳಲ್ಲಿ ಅವನ ಕರುಗಳು ಇಟ್ಕೊಂಡಿರ್ತಾನೆ, ಅವನಿಗೆ ಆ ದನಕರುಗಳು ಹಾಲನ್ನು ಕೊಡ್ತಾ ಇರ್ತವೆ. ಮತ್ತು ಅವನ ಫೀಲ್ಡ್ಸ್, ಅವನ ಹೊಲಗಳು ತೋಟಗಳು ಅವನಿಗೆ ಆಹಾರವನ್ನು, ಬ್ರೆಡ್ ಅಂದಾಗ ಆಹಾರವನ್ನು ಬೆಳೆದು ಕೊಡ್ತಾ ಇರುತ್ತೆ. ಯಾವ ವ್ಯಕ್ತಿ ತನ್ನ ಸ್ವಂತ ನೆಲದಲ್ಲಿರ್ತಾನೋ ಆತ ತನಗೆ ದನಕರುಗಳನ್ನು ಇಟ್ಕೊಂಡಿರ್ತಾನೆ, ಅದರಿಂದ ಹಾಲು ಸಿಗುತ್ತೆ, ಹಾಗೆ ಹೊಲಗಳು ಆತನಿಗೆ ಆಹಾರವನ್ನು ಬೆಳೆದು ಕೊಡ್ತಾ ಇರುತ್ತೆ. ಊಸ್ ಫ್ಲಾಕ್ಸ್ ಸಫ್ಲೇ ಹಿಮ್ ವಿತ್ ಅಟೈರ್, ಆತನ ಹತ್ರ ಇರತಕ್ಕಂತಹ ಫ್ಲಾಕ್ಸ್ ಅಂದಾಗ ಕುರಿಗಳು ಅಥವಾ ಆತನ ಮೇಕೆಗಳು ಏನು ಮಾಡುತ್ತೆ, ಅವನಿಗೆ ಉಡುಪುಗಳು, ಅವನು ಅಟೈರ್ ಅಂದಾಗ ಆತನ ಒಂದು ಡ್ರೆಸ್, ಬಟ್ಟೆಗಳಿಗೆ ಬೇಕಾಗಿರ್ತಕ್ಕಂಥ ಉಣ್ಣೆ ಕಾಟನ್ನೆಲ್ಲ ಕೊಡ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಅವನಿಗೆ ಡ್ರೆಸ್ಗಳಿಗೆ ಉಡುಪುಗಳಿಗೆ ಆ ಒಂದು ಕುರಿಗಳು ಆತನಿಗೆ ಸಹಾಯ ಮಾಡ್ತಾ ಇರುತ್ತೆ. ಊಸ್ ಟ್ರೀಸ್ ಇನ್ ಸಮ್ಮರ್ ಈಲ್ಡ್ ಇಮ್ ಶೇಡ್, ಅವನ ಮರಗಳು, ಅವನು ಜಮೀನಿನಲ್ಲಿ ಬೆಳೆಸಿರ್ತಕ್ಕಂಥ ಮರಗಳು ಬೇಸಿಗೆಯಲ್ಲಿ ಆತನಿಗೆ ನೆರಳನ್ನು ನೀಡ್ತವೆ. ಇನ್ ವಿಂಟರ್ ಫೈರ್, ಚಳಿಗಾಲದಲ್ಲಿ ಆತನಿಗೆ ಬೆಚ್ಚಗೆ ಇರಲು ಆ ಒಂದು ಬೆಂಕಿಗಾಗಿ ಆತನಿಗೆ ಕಟ್ಟಿಗೆಯನ್ನು ನೀಡ್ತಾ ಇರ್ತವೆ. ಆತ ತುಂಬ ಸಂತೋಷವಾಗಿರ್ತಾನೆ. ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ, ಬ್ಲೆಸ್ಡ್ ಹೂ ಕ್ಯಾನ್ ಅನ್ಕನ್ಸರ್ನ್ಲಿ ಫೈಂಡ್ hours, days and years slide soft away, in health of body, peace of mind, quiet by day, sound sleep by night.
ಈ ಮೂರನೇ ಸ್ಟ್ಯಾನ್ಸದ ಸಾಲುಗಳಿಗೆ ಬಂದಾಗ ಆತನು ಅದೃಷ್ಟವಂತನಾಗಿರ್ತಾನೆ. ಏಕೆಂದರೆ ಆತನು ಎಲ್ಲವನ್ನ ಕಾಣ್ತಾನೆ, ಎಲ್ಲವನ್ನ ಅನುಭವಿಸ್ತಾನೆ, ಎಲ್ಲವನ್ನ ನೋಡ್ತಾನೆ ಅಂತಕ್ಕಂಥದ್ದು. ಆತ ಅನ್ಕನ್ಸರ್ಡನ್ಲಿ ಫೈಂಡ್ ಬ್ಲೆಸ್ಡ್ ಅಂದಾಗ ಆತನಿಗೆ ಎಲ್ಲವೂ ಅದೃಷ್ಟವಂತನಾಗಿದ್ದಾಗ ಆತನು ಎಲ್ಲವನ್ನ ಕಾಣ್ತಾನೆ. ಯಾವುದನ್ನು ಕಾಣ್ತಾನೆ? ಅವರ್ಸ್, ಡೇಸ್ ಆ್ಯಂಡ್ ಇಯರ್ಸ್ ಸ್ಲೈಡ್ ಸಾಫ್ಟ್ ಅವೇ. ಅಂದರೆ ಗಂಟೆಗಳು, ದಿನಗಳು, ವರ್ಷಗಳು ಶಾಂತವಾಗಿ ಹೋಗೋದನ್ನು ಆತ ತುಂಬ ನೆಮ್ಮದಿಯಿಂದ, ತಾಳ್ಮೆಯಿಂದ ನೋಡ್ತಾನೆ. ಆತ ತುಂಬ ಅದೃಷ್ಟವನ್ನು ಮಾಡಿರ್ತಾನೆ. ಇನ್ ಹೆಲ್ತ್ ಆಫ್ ಬಾಡಿ, ಪೀಸ್ ಆಫ್ ಮೈಂಡ್. ಆತನಿಗೆ ತನ್ನ ಒಂದು ದೇಹದಲ್ಲಿ ಒಳ್ಳೆಯ ಆರೋಗ್ಯ ಇರುತ್ತೆ ಮತ್ತು ಆತನಿಗೆ ಮಾನಸಿಕವಾಗಿ ಪೀಸ್, ನೆಮ್ಮದಿಯನ್ನು ಹೊಂದಿರ್ತಾನೆ. ಯಾಕಂದರೆ ಆತ ತನ್ನದೇ ಆದ ನೆಲ, ತನ್ನದೇ ಆದಂತಹ ಭೂಮಿಯಲ್ಲಿ ಒಂದು ತನ್ನ ಪರಿಸರದ ಗಾಳಿಯನ್ನು, ಅಂದರೆ ಆತನು ಈ ಒಂದು ಸಿಟಿ ಲಿಮಿಟ್ಸ್ ಅಥವಾ ಸಿಟಿ ಲೈಫ್ನಿಂದ ದೂರ ಇದ್ದಾಗ, ತನ್ನ ಒಂದು ಸ್ವಂತ ಸ್ಥಳದಲ್ಲಿದ್ದಾಗ ಆತನ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕವಾಗಿ ನೆಮ್ಮದಿ, ಶಾಂತಿಯನ್ನು ಪಡೆದಿರ್ತಾನೆ. ಕ್ವೈಟ್ ಬೈ ಡೇ, ಸೌಂಡ್ ಸ್ಲೀಪ್ ಬೈ ನೈಟ್. ಅವನು ಹಗಲಿನಲ್ಲಿ ತುಂಬ ಶಾಂತವಾಗಿರ್ತಾನೆ. ಅಲ್ಲಿ ಯಾವುದೇ ಗದ್ದಲಗಳಿರೋದಿಲ್ಲ, ಯಾವುದೇ ನಾಯ್ಸ್ ಪೊಲ್ಯೂಷನ್ ಇರೋದಿಲ್ಲ. ಸೌಂಡ್ ಸ್ಲೀಪ್ ಬೈ ನೈಟ್. ರಾತ್ರಿಯಲ್ಲಿ ಆತ ತುಂಬ ಚೆನ್ನಾಗಿ ನಿದ್ರೆಯನ್ನು ಪಡಿತಾನೆ. ಸೌಂಡ್ ಸ್ಲೀಪ್ ಅಂದರೆ ತುಂಬ ಗಾಢವಾದ, ನೆಮ್ಮದಿಯಾದ ನಿದ್ರೆಯನ್ನು ರಾತ್ರಿ ಆತ ನಿದ್ರಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಸಾಲುಗಳೆಲ್ಲ ಅಲೆಕ್ಸಾಂಡರ್ ಪ್ಲೋಪ್ಲ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ತನ್ನದೇ ಆದ ಸ್ವಂತ ನೆಲದಲ್ಲಿದ್ದಾಗ ಆತ ಇಷ್ಟೆಲ್ಲ ಒಂದು ಅನುಕೂಲಗಳನ್ನು ಪಡಿತಾನೆ, ಶಾಂತಿಯಿಂದ, ನೆಮ್ಮದಿಯಿಂದ, ಸಂತೋಷವಾಗಿರ್ತಾನೆ ಅಂತ. ಇನ್ನು 4ನೇ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಸ್ಟಡಿ ಆ್ಯಂಡ್ ಈಸ್ ಟುಗೆದರ್ ಮಿಕ್ಸ್ಡ್ ಸ್ವೀಟ್ ರಿಕ್ರಿಯೇಷನ್ ಆ್ಯಂಡ್ ಇನ್ನೋಸೆನ್ಸ್ ವಿಚ್ ಮೋಸ್ಟ್ ಡಸ್ ಪ್ಲೀಸ್ ವಿತ್ ಮೆಡಿಟೇಷನ್. ನೋಡಿ, ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಸ್ಟಡಿ ಆ್ಯಂಡ್ ಈಸ್. ಆತ ಅಧ್ಯಯನ ಮಾಡಬಹುದು, ತುಂಬ ಸರಳವಾಗಿರಬಹುದು. ಏಕಾಂಗಿಯಾಗಿದ್ದಾಗ ಆತನು ಅಧ್ಯಯನ ಮಾಡ್ಬೋದು, ತುಂಬ ಸರಳವಾಗಿ, ತುಂಬ ವಿಶ್ರಾಂತಿಯನ್ನು ಪಡಿಬೋದು, ತುಂಬ ಪೀಸ್ಫುಲ್ಲಾಗಿರ್ಬೋದು. ಟುಗೆದರ್ ಮಿಕ್ಸ್ಡ್ ಸ್ವೀಟ್ ರಿಕ್ರಿಯೇಷನ್. ಆತನ ಅಧ್ಯಯನದ ಜೊತೆಗೆ, ಆತನ ಒಂದು ಅಭ್ಯಾಸದ ಜೊತೆಗೆ, ಆತನ ಒಂದು ಓದುವುದರ ಜೊತೆಗೆ ವಿನೋದ, ರಿಕ್ರಿಯೇಷನ್, ಒಂದು ರಿಫ್ರೆಶ್ಮೆಂಟನ್ನು ಸಹ ಆತ ಪಡಿಬಹುದು. ಆ್ಯಂಡ್ ಇನ್ನೋಸೆನ್ಸ್ ವಿಚ್ ಮೋಸ್ಟ್ ಡಸ್ ಪ್ಲೀಸ್. ಮತ್ತು ಅವನು ಮುಗ್ಧನಾಗಿರ್ತಾನೆ, ಅವನು ಸಂತೋಷವನ್ನಾಗಿ ಇರಿಸಿರುತ್ತೆ, ಅವನು ತುಂಬ ಇನ್ನೋಸೆನ್ಸ್ ಆಗಿರ್ತಾನೆ. ಆದ್ದರಿಂದ ಆತ ತುಂಬ ಸಂತೋಷವಾಗಿರ್ತಾನೆ. ವಿತ್ ಮೆಡಿಟೇಷನ್, ಅವನು ಒಳ್ಳೆಯ ಧ್ಯಾನವನ್ನು ಸಹ ಮಾಡ್ತಾನೆ. ಅಂದರೆ ಈ ಒಂದು ಹರಿಬರಿ ಲೈಫ್ಗಿಂತ ದೂರವಾಗಿ ಏಕಾಂಗಿಯಾಗಿದ್ದಾಗ ಆತ ತುಂಬ ಮುಗ್ಧನಾಗಿರ್ತಾನೆ, ಸಂತೋಷವಾಗಿರ್ತಾನೆ, ಅವನು ಧ್ಯಾನಮಗ್ನನಾಗಿರ್ತಾನೆ, ಅಧ್ಯಯನ ಮಾಡ್ತಾ ಇರ್ತಾನೆ, ಆ್ಯಂಡ್ ರಿಫ್ರೆಶ್ ಆಗಿರ್ತಾನೆ. ಅಂದರೆ ಆತ ರಿಕ್ರಿಯೇಷನನ್ನು ಸಹ ತುಂಬ ಚೆನ್ನಾಗಿ ಪಡಿತಾ ಇರ್ತಾನೆ. ಇನ್ನು 5ನೇ ಒಂದು ಸ್ಟ್ಯಾನ್ಸಾ, ಕೊನ ಸ್ಟ್ಯಾನ್ಸಾಗೆ ಬಂದಾಗ, ದಸ್ ಲೆಟ್ ಮೀ ಲಿವ್ ಅನ್ಸೀನ್ ಅನ್ನೋನ್, ದಸ್ ಅನ್ಲಿಮಿಟೆಡ್ ಲೆಟ್ ಮೀ ಡೈ, ಸ್ಟೀಲ್ ಫ್ರಮ್ ದ ವರ್ಲ್ಡ್ ಆ್ಯಂಡ್ ನಾಟ್ ಎ ಸ್ಟೋನ್ ಟೆಲ್ ವೇರ್ ಐ ಲೈ. ಈ ಕೊಲೆಯ ಸಾಲುಗಳಲ್ಲಿ ಹೇಳ್ತಾ ಇರೋದು, ನಾನು ಹೀಗೆ ಬದುಕಬೇಕು, ಯಾರಿಗೂ ತಿಳಿಯದ ಹಾಗೆ ನಾನು ಹೀಗೆ ಬದುಕಬೇಕು. ಅಂದರೆ ಕವಿಯಲ್ಲಿ ಹೇಳ್ತಾ ಇರೋದು, ಯಾರ ಕಣ್ಣಿಗೂ ತಾನು ಕಾಣಿಸದೆ, ಯಾರಿಗೂ ಗೊತ್ತಾಗದ ಹಾಗೆ ಈ ರೀತಿಯಾಗಿ ಬದುಕಬೇಕು, ತುಂಬ ಸರಳವಾಗಿ, ಸಂತೋಷವಾಗಿ ತಾನು ಬದುಕಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ದಸ್ ಅನ್ಲಿಮಿಟೆಡ್ ಲೆಟ್ ಮೀ ಡೈ. ಆದ್ದರಿಂದ ನಾನು ಸತ್ತಾಗ ಯಾರೂ ದುಃಖಿಸಬಾರದು. ದಸ್ ಅನ್ಲಿಮಿಟೆಡ್ ಲೆಟ್ ಮೀ ಡೈ. ನಾನು ಸತ್ತಾಗ ಯಾರೂ ಸಹ ಅದನ್ನು ನೋಡಬಾರ್ದು, ಅಥವಾ ಅದರಿಂದ ಯಾರಿಗೂ ಸಹ ನೋವು ಕೂಡ ಆಗಬಾರ್ದು. ಯಾರು ಅದನ್ನು, ನನ್ನ ಸಾವನ್ನು ದುಃಖಿಸದಂತೆ ನಾನು ಇರಬೇಕು. ಸ್ಟೀಲ್ ಫ್ರಮ್ ದ ವರ್ಲ್ಡ್ ಆ್ಯಂಡ್ ನಾಟ್ ಎ ಸ್ಟೋನ್. ಈ ಜಗತ್ತಿನಿಂದ ದೂರ ಹೋಗಿ ನಾನು ಸಾಯಬೇಕಾಗತ್ತೆ. ಮತ್ತು ನನ್ನ ಒಂದು ನಾಟ್ ಎ ಸ್ಟೋನ್ ಟೆಲ್ ವೇರ್ ಐ ಲೈವ್ ಅಂದಾಗ, ಸ್ಟೋನ್ ಅಂದಾಗ ಇಲ್ಲಿ ಸಮಾಧಿಯ ಗುರುತಿಗಾಗಿ ಯಾರು ಸಹ ಒಂದು ಕಲ್ಲನ್ನು ಕೂಡ ಇಡಬಾರದು. ಅಂದರೆ ನಾನು ಸತ್ತಾದ ಮೇಲೆ ನನ್ನ ಸಮಾಧಿ ಕೂಡ ಯಾರಿಗೂ ತಿಳಿಯಬಾರದು. ಆ ರೀತಿ ನಾನಿರಬೇಕು, ಅಷ್ಟು ಏಕಾಂತವಾಗಿ ನಾನಿರಬೇಕು. ಅಂದರೆ ಕೊನೆಯ ಒಂದು ಸ್ಟ್ಯಾನ್ಸದಲ್ಲಿ ಹೇಳಲು ಹೊರಟಿರ್ತಕ್ಕಂಥದ್ದು, ನಾನು ಬದುಕಬೇಕು. ಯಾವ ರೀತಿ ಬದುಕಬೇಕು? ಅನ್ಸೀನ್ ಅನ್ನೋನ್, ಯಾರಿಗೂ ಕಾಣಬಾರ್ದು, ಯಾರಿಗೂ ಗೊತ್ತಾಗದ ಹಾಗೆ ನಾನು ಬದುಕಬೇಕು. ಮತ್ತು ನಾನು ಸತ್ತಾಗೂ ಸಹ ಯಾರಿಗೂ ಅದು ಗೊತ್ತಾಗಬಾರ್ದು, ಆ ಸಾವಿನಿಂದ ಯಾರಿಗೂ ದುಃಖನೂ ಸಹ ಆಗಬಾರ್ದು. ಆ್ಯಂಡ್ ಈ ಜಗತ್ತಿನಿಂದ ತುಂಬ ದೂರದಲ್ಲಿ ನಾನು ಸಾಯಬೇಕು. ಮತ್ತು ಯಾವುದೇ ಒಂದು ಕಲ್ಲು ಸಹ, ನಾನು ಸತ್ತಿರ್ತಕ್ಕಂತಹ ಗುರುತು, ನನ್ನ ಸಮಾಧಿಯ ಗುರುತು ಸಹ ಇರಬಾರ್ದು. ಯಾವ ಕಲ್ಲು ಸಹ
ಇದು ನನ್ನ ಸಮಾಧಿ ಅಂತ ಯಾರಿಗೂ ಹೇಳಬಾರ್ದು, ಯಾರಿಗೂ ತಿಳಿಯಬಾರ್ದು, ಆ ರೀತಿಯಾಗಿ ನಾನು ಸಾಯಬೇಕು ಅಂತ ಹೇಳ್ತಾ ಇದ್ದಾರೆ. ಓಡ್ ಆನ್ ಸಾಲಿಟ್ಯೂಡ್ ಅಂದಾಗ ಏಕಾಂತದ ಒಂದು ಜೀವನದ ಬಗ್ಗೆ ಈ ಸಾಲುಗಳನ್ನು ಹೇಳ್ತಾ ಇದ್ದಾರೆ. ಒಂಟಿಯಾದಂತಹ ಜೀವನ ತುಂಬ ಸಂತೋಷಕರವಾದ ಜೀವನ, ಮತ್ತು ತುಂಬ ಆ ಒಂಟಿಕರವಾದ ಜೀವನ ತುಂಬ ದೂರದಲ್ಲಿ ಪ್ರಕೃತಿಯ ನಡುವೆ ಇದ್ದಾಗ ಈ ಒಂದು ನಗರಗಳ ಹರಿಬರಿ ಲೈಫ್, ಈ ಪ್ರೆಷರ್ ಲೈಫ್ ಇಲ್ಲದೆ ಒಂಟಿಯಾಗಿ ಆ ಪ್ರಕೃತಿಯಲ್ಲಿ ತುಂಬ ನೆಮ್ಮದಿಯಾಗಿ, ತುಂಬ ತಾಳ್ಮೆ, ಸಹನೆ, ಸಂತೋಷದಿಂದ ಬದುಕಬಹುದು, ಆರೋಗ್ಯದಿಂದ ಸಹ ಇರಬಹುದು, ಮತ್ತು ತಮ್ಮ ಸಾವು ಸಹ ಇತರರಿಗೆ ನೋವು ಕೊಡದೆ ಹಾಗೆ ಅಲ್ಲಿ ಇರಬಹುದು ಅಂತಕ್ಕಂಥದ್ದು ಈ ಒಂದು ಪದ್ಯದ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಹಾಗೆ ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ಜೊತೆಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ, ಡೌನ್ಲೋಡ್ ಮಾಡಿ ಓದಬಹುದು. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.